ನನಗೆ SSLC ಎಕ್ಸಾಮಿನೇಷನಲ್ಲಿ 619 ಮಾರ್ಕ್ಸ್ ಬಂದಿದೆ. ಸಬ್ಜೆಕ್ಟ್ ವೈಸು ಕನ್ನಡದಲ್ಲಿ 125ಕ್ಕೆ 125, ಇಂಗ್ಲೀಷಲ್ಲಿ 100, ಹಿಂದಿಯಲ್ಲಿ 99, ಮ್ಯಾಥ್ಸಲ್ಲಿ 99, ಸೈನ್ಸಲ್ಲಿ 97, ಸೋಷಲಲ್ಲಿ 99. ಎಕ್ಸ್ಪೆಕ್ಟ್ ಮಾಡಿದೆ, ಇನ್ನೊಂಚೂರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದೆ. ಸೊ ಇವಾಗ ರಿವ್ಯಾಲ್ಯೂಷನ್ನು ರೀಟೋಟ್ಲಿಂಗ್ ಹಾಕಿ ಇನ್ನೂ ಟ್ರೈ ಮಾಡಬೇಕು ಅಂತಿದ್ದೀನಿ, ನೋಡೋಣ. ಇಲ್ಲಿ ಎಲ್ಲ ಟೀಚರ್ಸ್ಗಳ ಎಫರ್ಟ್ಸು ಹೇಳ್ಬೇಕಂದ್ರೆ ಇಲ್ಲಿ 100% ಎಫರ್ಟ್ಸಲ್ಲಿ 90% ಟೀಚರ್ಸ್ ಎಫರ್ಟ್ಸು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಸ್ಪೆಷಲ್ ಕ್ಲಾಸ್ ಆಗಲಿ, ರೆಮಿಡಿಯಲ್ಸ್ ಆಗಲಿ, ಯಾವ್ಯಾವ ರೀತಿಲಿ ನಮಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಎಲ್ಲ ರೀತಿಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅವರ ಈ ಒಂದು ಎಫರ್ಟ್ಸಿಂದನೇ ನನಗೆ ಇಷ್ಟು ಒಳ್ಳೆ ಮಾರ್ಕ್ಸು, ಈ ಸ್ಕೂಲಿಗೆ ಇಷ್ಟು ಒಳ್ಳೆ ಮಾರ್ಕ್ಸ್ ಬಂದಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ತಂದೆ ತಾಯಿ, ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ, ಕಸಿನ್ಸು ಎಲ್ಲರೂ ಒಂದು ನಿಮಿಷ ಬಿಡದೇನೆ ನನಗೆ ಯಾವಾಗೆಲ್ಲ ನನಗೆ ಡಿಮೋಟಿವೇಟ್ ಆಗಿತ್ತು, ಯಾವಾಗ ನನಗೆ ಈ ಪ್ರಿಪ್ರೇಟ್ರಿಯಲ್ಲಿ ಒಂಚೂರು ಕಡಿಮೆ ಮಾರ್ಕ್ಸು ಹೆಚ್ಚು ಕಮ್ಮಿ ಆಗಿತ್ತು, ಆ ಎಲ್ಲ ಟೈಮಲ್ಲೂ ನನ್ನ ಹುರಿದುಂಬಿಸಿ ನನ್ನಲ್ಲಿರೋ ಮೋಟಿವೇಶನ್ನ ಇನ್ನೂ ಜಾಸ್ತಿ ಮಾಡಿ ನಾನು ಇಷ್ಟು ಒಳ್ಳೆ ಮಾರ್ಕ್ಸ್ ತರೋಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದಾರೆ. ಡೈಲಿ ಒಂದು 3 hours ಕನ್ಸಿಸ್ಟೆನ್ಸಿ ಇರಬೇಕು. ನೀವು ನಾನು ಹೇಳೋದೇನೆಂದರೆ ದಿನಕ್ಕೆ 1/4 ಗಂಟೆ ಓದಿದ್ರೂ ಸಾಕು. ಆ 1/4 ಗಂಟೆಯಲ್ಲಿ ನೀವು ಇಡೀ ಪೋರ್ಷನ್ಸ್ ಮುಗ್ಸೋಕ್ಕೆ ಸಾಧ್ಯ ಆದರೆ 1/4 ಗಂಟೆನೇ ಸಾಕು. ನೀವು ಓದಿರೋಷ್ಟು ನಿಮಗೆ ತಲೆಯಲ್ಲಿ ಹೋಗಬೇಕು, ಓದಿದಷ್ಟು ಫೋಕಸ್ ಆಗಿ ಓದಬೇಕು, ಅಷ್ಟು ಹೇಳೋಕ್ಕೆ ಸಾಕು. ಮುಂದೆ ನಾನು ಡಾಕ್ಟರ್ ಆಗಬೇಕು ಅಂತ ಇಷ್ಟಪಡ್ತಿದ್ದೀನಿ.